ನಮಸ್ತೆ ವೀಕ್ಷಕರೇ, ಕಸ್ತೂರಿ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹೇಳುವ ಮೂಲಕ ನಾನು ಸ್ಮಿತಾ ಗೌಡ. ಹಾಗೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿಯ ಮೂಲಕ ಜ್ಯೋತಿಷಿಯನ್ನ ತಿಳಿಸ್ಕೊಡ್ತಾ ಇರುವಂತ ಏಕೈಕ ವ್ಯಕ್ತಿ ಡಾಕ್ಟರ್ ದಿನೇಶ್ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶಂಭೋ ಶಂಕರ ಹರ ಹರ ಮಹಾದೇವ್. ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಿಮ್ಮೆಲ್ರಿಗೂ ತಿಳಿದಿದೆ, ಪೆಂಡಿಂಗ್ ಇದ್ದಿದ್ದು 2 ಕ್ಲಾಸು ಬೆಂಗಳೂರಲ್ಲಿ ನಿನ್ನೆ ಮತ್ತೆ ಮೊನ್ನೆ ಆಗಿದೆ. ಭರ್ಜರಿಯಾಗಿ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದೇನಂದ್ರೆ, ಎಷ್ಟು ಜನ ಇದಾರೆ ಅಂದ್ರೆ, ಗುರುಜಿ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಫೋಟೋಸ್ ನ, ಅವ್ರ ಕ್ಲಾಸಸ್ ಅಲ್ಲಿ ಆಗುವಂತಹ ಒಂದು ಸನ್ಮಾನ ಫೋಟೋಸ್ ಎಲ್ಲಾನು. ಇನ್ನ ನೀವು ಕೂಡ ಫೇಸ್ಬುಕ್ ಅಲ್ಲಿ ಗುರುಜಿನ ಫಾಲೋ ಅಪ್ ಮಾಡ್ಬೇಕು ಅಂತ ಅಂದ್ರೆ ನೀವು ದಿನೇಶ್ ಗುರುಜಿನ ಫಾಲೋ ಅಪ್ ಮಾಡ್ಬೋದು. ಇನ್ನ ಯಾವುದೇ ಒಂದು ಎಪಿಸೋಡ್ ಮಿಸ್ ಆಗಿದೆ ಅಂದ್ರೆ ಯೂಟ್ಯೂಬ್ ಮೂಲಕ ನಕ್ಷತ್ರ ನಾಡಿ ದಿನೇಶ್ ಅಂತ ನೀವು ಟೈಪ್ ಮಾಡಿದ್ರೆ ಎಲ್ಲಾ ಎಪಿಸೋಡ್ಸ್ ನೋಡ್ಬೋದು ಅಂತ ಹೇಳ್ತಾ, ಖಂಡಿತ ಎಲ್ಲರೂ ಕಾಲರ್ಸ್ ತುಂಬಾ ಕಾಲ್ ಮಾಡ್ತಾ ಇದ್ದೀರಾ ಗೊತ್ತಾಗ್ತಾ ಇದೆ. ಡೈರೆಕ್ಟ್ ಆಗಿ ಕಾಲ್ ತಗೊಂಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್, ನನ್ನ ಹೆಸರು ಶಾಂತ ಅಂತ, ಬೆಂಗಳೂರಿನಿಂದ. ಶಾಂತ ಅವ್ರೆ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಆಯ್ತು ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಯ್ತು. ಓಕೆ, ಮಗಳ ಡೇಟ್ ಆಫ್ ಬರ್ತ್ ತಿಳಿಸಿ. 3/4/1994. 1994. ಹುಟ್ಟಿದ ಸಮಯ? ಬೆಳಗ್ಗೆ 6:25. ಬೆಳಗ್ಗೆ 6:25. ಹುಟ್ಟಿದ ಜಾಗ? ರಾಮನಗರ. ಓಕೆ, ಗುರುಜಿ ಹತ್ರ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹುಟ್ಟಿರ್ತಕ್ಕಂಥದ್ದು ಧನುರ್ ರಾಶಿ, ಪೂರ್ವಾಷಾಢ ನಕ್ಷತ್ರ. ಈಗ ಪ್ರಸ್ತುತ ಚಂದ್ರದಶ ನಡೀತಾ ಇದೆ. ಚಂದ್ರದಶಲ್ಲಿ 2018 ಶನಿ ಭುಕ್ತಿ. ಚಂದ್ರ ಮತ್ತೆ ಶನಿ ಯಾವ ಕಾಂಬಿನೇಷನ್ ತೋರಿಸ್ತಾ ಇದೆ ನೋಡೋಣ. ಏನ್ ವಿಚಾರ ಬಗ್ಗೆ ಸರ್? ಅವ್ರ ಕೆಲಸದ ಬಗ್ಗೆ ಮತ್ತೆ ಮದುವೆ ಯಾವಾಗ, ಅದ್ರ ಬಗ್ಗೆ ಕೇಳಬೇಕಾಯ್ತು ಸರ್. ಏನ್ ಓದಿದಾರಮ್ಮ? ಸರ್, ಅವ್ರು ಇಂಜಿನಿಯರಿಂಗ್ ಓದಿದ್ದಾರೆ. ಓಕೆ, ಯಾವಾಗ ಚಂದ್ರನಲ್ಲಿ 5/8/12 ಬರುತ್ತೆ, ಕೆಲಸ ಬಹಳ ಟಫ್ ಆಗಿ ಸಿಗುತ್ತೆ. ಎಲ್ಲಾ ಇಂಟರ್ವ್ಯೂಸ್ ಬರುತ್ತೆ. ಇಂಟರ್ವ್ಯೂಸ್ ಬರೋದಕ್ಕೆ ಏನ್ ತೊಂದರೆ ಇಲ್ಲ. ಬಟ್ ಏನು ಅಂದ್ರೆ ಸೆಲೆಕ್ಟ್ ಆಗಲ್ಲ. ಹೇಳ್ತೀವಿ ಅಂತ ಪೆಂಡಿಂಗ್ ಇರ್ತಾರೆ. ಭುಕ್ತಿಗಳಲ್ಲೂ ಕೂಡ 8/12 ಜಾಸ್ತಿ ಇದೆ. ದಶ ಯಾವಾಗ್ಲೂ ಸ್ಟ್ರಾಂಗ್ ಇರಬೇಕು. ದಶದಲ್ಲಿ 5/8/12 ಬರಬಾರ್ದು. ಸ್ವಲ್ಪ ಮಟ್ಟಿಗೆ ಬಹಳ ನಿಧಾನಕರವಾಗುತ್ತೆ, ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಒಂದು ಅಟ್ಲೀಸ್ಟ್ ಒಂದು 4 to 5 months ಆಗುತ್ತೆ ಅಂತ ಬರ್ತಾ ಇದೆ. ಶೀಘ್ರವಾಗಿ ಸಿಗಬೇಕು ಅಂತಂದ್ರೆ ಇಲ್ಲಿ 6ನೇ ಮನೆ ನೋಡಿದಾಗ ನಾವು ಸೂರ್ಯನ ಮನೆ ನೋಡ್ತೀವಿ. ಪ್ರತಿ ದಿವಸ ಸಾಧ್ಯವಾದಷ್ಟು ಭಾನುವಾರದಿಂದ ಶುರು ಮಾಡಿ ಪ್ರತಿ ದಿವಸ ಸೂರ್ಯ ನಮಸ್ಕಾರ ಮಾಡ್ತಾ ಇರಬೇಕು. ಸೊ ಮತ್ತೆ ಮೊನ್ನೆ ಒಂದು ತಂತ್ರ ಹೇಳಿದೆ, ಒಂದು ಪಟಿಕಾರ ತಂತ್ರ, ಆಲಮ್, ಪೊಟ್ಯಾಷಿಯಂ ಆಲಮ್ದು ಒಂದು ತಂತ್ರ ಹೇಳಿದೆ. ದಯವಿಟ್ಟು ಅದನ್ನ ಮಾಡಿಸಿ. ಸಾಧ್ಯವಾದ್ರೆ ಬಲಗೈ ಉಂಗುರದ ಬೆರಳಿಗೆ ಸ್ಟಾರ್ ರೂಬಿ ಅಂತ ಬರುತ್ತೆ, ಅದನ್ನ ಹಾಕ್ಸಿ. ಮತ್ತೆ ಯಥೇಚ್ಛವಾಗಿ ಓಂ ಗಮ್ ಗಣಪತಿ ನಮ ಅಂತ ಹೇಳಿ, ಖಂಡಿತ ಕೆಲಸ ಬೇಕಾಗುತ್ತೆ. ಒಳ್ಳೇದಾಗಲ್ಲ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ನಮ್ ಜೊತೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ ಗದಗಿಂದ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನಾ? ಓಕೆ, ನಿಮ್ದು ಡೇಟ್ ಆಫ್ ಬರ್ತ್ ತಿಳಿಸಿ. 15/11/1963. 15/11/1963. ಮಧ್ಯಾಹ್ನ 2:24 ಹುಟ್ಟಿದ್ದು. ಮಧ್ಯಾಹ್ನ 2:24. ಹೌದು. ಹುಟ್ಟಿದ ಜಾಗ? ಗದಗ. ಓಕೆ, ಗುರುಜಿ ಹತ್ರ ಮಾತಾಡಿಪ್ಪ. ಸರ್ ನಮಸ್ಕಾರ. ಸರ್ ನಮಸ್ತೆ ಗುರುಜಿ, ಕೋಟಿ ವಂದನೆ ಗುರಿ. ನಮಸ್ಕಾರ ಸರ್. ತುಲಾ ರಾಶಿ, ಸ್ವಾತಿ ನಕ್ಷತ್ರ ಅಲ್ವಾ? ಹೌದು ಸರ್. ಬುಧ ದಶೆ ಮುಗಿತಾ ಇದೆ. ಇನ್ನ ಕೇತು ಶುರು ಆಗಿದೆ. ಈಗ ಜಸ್ಟ್ ಬುಧ ಮುಗಿದು 4 ತಿಂಗಳಾಗಿದೆ. ಮತ್ತೆ ಕೇತು 1-10 ಚೆನ್ನಾಗಿದೆ, ಪರವಾಗಿಲ್ಲ. ಏನ್ ವಿಚಾರ ಬಗ್ಗೆ ಸರ್? ನನ್ನ ಫ್ಯೂಚರ್ ಬಗ್ಗೆ ಸರ್ ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಈ ಒಂದು ಕೇತು ದಶೆಯಲ್ಲಿ ಬರುತ್ತೆ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಸರ್? ನಾನು ಫುಡ್ ಗ್ರೈನ್ ಬಿಸ್ನೆಸ್ ಸರ್. ಫುಡ್ ಗ್ರೈನ್ ಸರ್, ಕಾಲ್ಕಟ್ಟಿದು ಹೋಲ್ಸೇಲರ್ ಸರ್. ನೀವು ನಿಮ್ಮ ಕ್ಷೇತ್ರದಲ್ಲಿ ನಂಬರ್ 1 ಆಗ್ತೀರಾ ಸರ್. ಈ ಒಂದು 7 ವರ್ಷದಲ್ಲಿ ನಂಬರ್ 1 ಆಗ್ತೀರಾ. ಬ್ಯೂಟಿಫುಲ್, ಎಕ್ಸಲೆಂಟ್. ಗಣಪತಿ ಆರಾಧನೆ ಮಾಡಿ. ಒಂದು ಕ್ಯಾಟ್ ಸೈ ಹಾಕೊಳ್ಳಿ, ಮರಿಬೇಡಿ. ಒಂದು ಕ್ಯಾಟ್ ಸೈ ಹಾಕೊಳ್ಳಿ, ತುಂಬಾ ಫೇಮಸ್ ಆಗ್ಬಿಡ್ತೀರಾ. ತುಂಬಾ ಫೇಮಸ್. 10-11 ಹೆಸರುವಾಸಿ. ನಿಮ್ ಏರಿಯಾದಲ್ಲಿ ನಿಮ್ ಮಾತು ಚೆನ್ನಾಗಿ ನಡೆಯುತ್ತೆ. ಒಳ್ಳೇದಾಗ್ಲಿ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ನಮ್ ಜೊತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗಳ ಬೇಕಾಗಿತ್ತು. ಅವ್ರದ್ದು ಡೇಟ್ ಆಫ್ ಬರ್ತ್ ತಿಳಿಸಿ. 30/5/2008. 30/5/2005. ರಾತ್ರಿ ಪುಣೆ 8 ಗಂಟೆಗೆ. ರಾತ್ರಿ 8 ಗಂಟೆನಾ? ಹುಟ್ಟಿದ ಜಾಗ? ಬಾಗಲಕೋಟೆ. ಓಕೆ, ಗುರುಜಿ ಹತ್ರ ಮಾತಾಡಿಪ್ಪ. ಸರ್ ನಮಸ್ಕಾರ. ನಮಸ್ಕಾರ ಗುರುಜಿ. ಕುಂಭರಾಶಿ, ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಪ್ರಸ್ತುತ ಇವಾಗ ರಾಹು ದಶೆ ನಡೀತಾ ಇದೆ. ರಾಹು ದಶೆ 4, 7, 10. ಸ್ವಲ್ಪ ಆರೋಗ್ಯದಲ್ಲಿ ನೋಡ್ಕೊಳ್ಳಿ, ಹುಷಾರಾಗಿರಿ. ಏನ್ ಕೇಳ್ಬೇಕಾಯ್ತು? ಬಾಕಿ ವಿದ್ಯಾಭ್ಯಾಸ ಮಾಡ್ತಾನ ಬಹಳ
ಮಂಡತನ ಬಹಳ ಇದೆ. 7 ಬಂದಾಗ ಸ್ವಲ್ಪ ಮಂಡತನ, ಏನು ಅಷ್ಟೊಂದೇನು ವರಿ ಮಾಡ್ಬಿಡಿ, ಜಾಸ್ತಿ ಏನು ಹೆಚ್ಚಿಗೆ ಏನು ಮಂಡತನ ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ 7, 8, 12 ಬಂದಾಗ ಮಂಡತನ ಜಾಸ್ತಿ ಅಂತ ಹೇಳ್ತೀವಿ. ಬಟ್ 7 ಬಂದಿರೋದ್ರಿಂದ ಸ್ವಲ್ಪ ಇದು. ಈಗ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? 2, 3, 4? 4th ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡ್. ವರಿ ಮಾಡ್ಬಿಡಿ. ಒಂದ್ ಕೆಲಸ ಮಾಡಿ, ರಾಹುವಿನ ದಶೆ ನಡೀತಾ ಇದೆ, ಮತ್ತೆ ಮುಂದೆ ಬರ್ತಕ್ಕಂಥ ಗುರು. ಸ್ನಾನ ಮಾಡ್ಬೇಕಾದ್ರೆ ಒಂದು 5 ಕಾಳು ಕರಿ ಉದ್ದಿನ ಕಾಳು ಹಾಕಿ ನೀರಿಗೆ, ಆಯ್ತಾ? 5 ಕರಿ ಉದ್ದಿನ ಕಾಳು ನೀರಲ್ಲಿ ಹಾಕಿ, ಅದ ನಂತರ ಸ್ನಾನ ಮಾಡಿದ ನಂತರ ಲಾಸ್ಟ್ ಅಲ್ಲಿ ಆ ಕಾಳನ್ನ ಆಚೆಗಡೆ ಹೋಗಿ ಚೆಲ್ಲಬೇಕು. ನೀರಲ್ಲಿ ಹಾಕಿಟ್ಬಿಡಿ. ಸ್ನಾನ ಮಾಡಾದ್ಮೇಲೆ ಕಾಳು ಉಳಿಯುತ್ತೆ, ಬಕೆಟ್ ಅಲ್ಲೇ ಉಳಿಬೇಕು. ಆ 5ನ್ನ ಹೋಗ್ಬಿಟ್ಟು ರಸ್ತೆಯಲ್ಲಿ ಹಾಕ್ಬೇಕು, ಎಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಜಾಗದಲ್ಲಿ ಹಾಕ್ಬೇಕು. ಖಂಡಿತ ಕೋಪ ಬಹಳಷ್ಟು ಕಮ್ಮಿ ಆಗುತ್ತೆ. ಮತ್ತೆ ಆ ಹುಡುಗಿ ಕೈಲಿ ಯಥೇಚ್ಛವಾಗಿ ಓಂ ಐಂ ನಮಃ ಅಂತ ಹೇಳಿಸಿ ಸರ್. ಓಂ ಐಂ ನಮಃ. ಎಕ್ಸಲೆಂಟ್ ಆಗಿದೆ, ಒಳ್ಳೇದಾಗಲಿ. ಕಾಲ್ ಮಾಡಿದ್ಕಾಗಿ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಮಸ್ತೆ. ನನ್ನ ಹೆಸರು ರಂಜಿತಾ ಅಂತ, ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿಮಾ. 17/2/1993. 17/2/1992. 93. ಓಕೆ. ಹುಟ್ಟಿದ ಸಮಯ? ರಾತ್ರಿ 8 ಗಂಟೆ 8:05. ರಾತ್ರಿ 8 ಗಂಟೆ 5 ನಿಮಿಷ. ಓಕೆ. ಎಲ್ಲಿ ಹುಟ್ಟಿದ್ದು? ಚಳ್ಳಕೆರೆ. ಓಕೆ. ಗುರುಜಿ ಹತ್ರ ಮಾತಾಡಿಪ್ಪ. ನಮಸ್ಕಾರ ಮೇಡಮ್. ನಮಸ್ತೆ ಗುರುಜಿ. ಧನುರ್ ರಾಶಿ, ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದಿರಾ. ಪ್ರಸ್ತುತ ಕುಜ ದಶೆ ನಡೀತಾ ಇದೆ. ಕುಜ ದಶೆಯಲ್ಲಿ 2017ವರೆಗೂ ರಾಹು ಭುಕ್ತಿ ನಡೀತಾ ಇದೆ. ಕುಜ ಮತ್ತೆ ರಾಹು ಹೇಗಿದೆ ನೋಡೋಣ. 3/8/10 3/8/10. ಮೀಡಿಯಾ ಲೈನ್ ಅಲ್ಲಿರಿ, ಕಮ್ಯುನಿಕೇಶನ್ ಲೈನ್ ಅಲ್ಲಿರಿ. ಏನ್ ಬಗ್ಗೆ ಕೇಳ್ಬೇಕಾಯ್ತು? ನನ್ನ ಮ್ಯಾರೇಜ್ ಬಗ್ಗೆ ಮತ್ತೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೆ, ಅದ್ 2 ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ? ಆಪ್ಟಿಕಲ್ ಶೋರೂಮ್. ಆಪ್ಟಿಕಲ್ ಶೋರೂಮ್. 3/8/10. ಮುಂದೆ ಬರ್ತಕ್ಕಂಥ 7/11 2/7/11 ಇದೆ. 6/10. ಮ್ಯಾರೇಜು ನಿಮಗೆ ನೆಕ್ಸ್ಟ್ ಗುರು ಭುಕ್ತಿಲಿ ನಡೆಯುತ್ತೆ. ಕುಜ ಮತ್ತೆ ಗುರು ಬರ್ತಕ್ಕಂಥ ಒಂದು ಸಮಯದಲ್ಲಿ ನಡೆಯುತ್ತೆ. ಕುಜ ಮತ್ತೆ ಗುರು ಬರ್ತಕ್ಕಂಥದ್ದು 2017 ನವೆಂಬರ್ ಆಗಿದ ತಕ್ಷಣ ಇಮಿಡಿಯೇಟ್ ಒಬ್ರು ಬರ್ತಾರೆ. ಎಂಜಾಯ್ ಮಾಡಿ. 2018 ಅಕ್ಟೋಬರ್ ಒಳಗಡೆ ಮದುವೆ ಮುಗಿಯುತ್ತೆ. ಅದಾದ ನಂತರ, ಮದುವೆ ಆದ ನಂತರ ಸ್ಟಾರ್ಟ್ ಮಾಡಿ. ಮದುವೆ ಆದ ನಂತರ ಒಳ್ಳೆ ಟೈಮ್ ಇದೆ. 2/7/11 ಕಾಂಬಿನೇಷನ್ ಇದೆ. ಎಲ್ಲೂ ಲಾಸ್ ಆಗ್ತಕ್ಕಂಥ ಕಾಂಬಿನೇಷನ್ ಇಲ್ಲ, ತುಂಬಾ ಅತಿ ದುಡ್ಡು ಮಾಡ್ತಕ್ಕಂಥ ಕಾಂಬಿನೇಷನ್ ಇಲ್ಲ. ಬಟ್ ಮೀಡಿಯಂ ಆಗಿದೆ, ಬಿಸ್ನೆಸ್ ಮಾಡಬಹುದು, ಮೀಡಿಯಂ ಆಗಿದೆ. ಸಾಧ್ಯವಾದಷ್ಟು ಕುಜನ ಆರಾಧನೆ ಮಾಡಿ. ಇಲ್ಲಿ 2/7/11 ಕಾಂಬಿನೇಷನ್ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ನೋಡಿದಾಗ ಯಥೇಚ್ಛವಾಗಿ ಗುರುನಲ್ಲಿ ಸ್ವಲ್ಪ ಇದೆ, ಶುಕ್ರನಲ್ಲಿದೆ. ಗುರು ಮತ್ತೆ ಶುಕ್ರನ ಸಮ್ಮಿಲನ ನೋಡಿದಾಗ ಯಥೇಚ್ಛವಾಗಿ ನೀವು ಒಂದು ಇದನ್ನ ಹೇಳ್ತಾರಲ್ಲ, ಸಾಯಿಬಾಬಾ ಅಥವಾ ಒಂದು ರಾಘವೇಂದ್ರ ಸ್ವಾಮಿ ಒಂದು ದೇವಸ್ಥಾನ, ನೀವು ಹೋಗ್ಬರಕ್ಕಿಂತ ಮುಂಚೆ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸ್ಟಾರ್ಟ್ ಮಾಡಿ. ಕೈಲಾಶಂತ್ರ ಸ್ಥಾಪನೆ ಮಾಡಿ. ಬಹಳ ಪವರ್ಫುಲ್ ಆಗಿರುತ್ತೆ. ಕಾಂಬಿನೇಷನ್ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ, ಇನ್ನ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಬೇಕು ಅಂದ್ರೆ ಗುರುಜಿ ಹೇಳ್ತಾ ಇದ್ರು ಕೈಲಾಶ ಯಂತ್ರನ ಇಟ್ಟು ಪೂಜೆ ಮಾಡಿ ಅಂತ. ಅದು ಕೂಡ ನೀವು ತರಿಸ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು. ಇನ್ನು ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿದೆ, ಆಗಸ್ಟ್ 5ನೇ ತಾರೀಕು ಮೈಸೂರಲ್ಲಿ ಕ್ಲಾಸಸ್ ಇದೆ. ಇದ್ರ ಜೊತೆಗೆ ಸೆಪ್ಟೆಂಬರ್ 2, 3 ಹುಬ್ಳಿಯಲ್ಲಿ ಕ್ಲಾಸಸ್ ಇದೆ. ಸೆಪ್ಟೆಂಬರ್ 16ನೇ ತಾರೀಕು ಬಳ್ಳಾರಿಯಲ್ಲಿ ಕೂಡ ಇದೆ. ತುಂಬಾ ಬೇಡಿಕೆ ಮೇಲೆ ನಿಮ್ಮೆಲ್ರಿಗೂ ಒಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ ಅಕ್ಟೋಬರ್ 7ನೇ ತಾರೀಕು ಮತ್ತೆ ಬೆಂಗಳೂರಲ್ಲಿ ಕ್ಲಾಸಸ್ ಇದೆ. ಸೊ ಆದಷ್ಟು ಬೇಗ ಆಮೇಲೆ ಮಾಡ್ಕೊಳ್ಳೋಣ, ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತ ಮುಂದಕ್ಕೆ ಹೋಗೋ ಬದಲು ಇವಾಗಿಂದಾನೇ ರಿಜಿಸ್ಟರ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ, ಇನ್ನ ಗುರುಜಿ ಬೆಂಗಳೂರು ಕ್ಲಾಸಸ್ ನೆನ್ನೆ ನೋಡ್ತಾ ಇದ್ರೆ ನಿಮ್ಮ ಎನರ್ಜಿಗೆ ಹ್ಯಾಟ್ಸ್ ಆಫ್ ಗುರುಜಿ. ಎಲ್ಲೋ ಒಂದ್ ಕಡೆ ಎಷ್ಟು ಕ್ರೌಡ್ಗೆ ಹೆಂಗ್ ಮೇಂಟೈನ್ ಮಾಡಿದ್ರಿ ಗುರುಜಿ? ಯಾಕಂದ್ರೆ ಒಂದ್ 20 ಜನ 30 ಜನ ಇದ್ರೇನೆ ಜನ, ಕೆಲವರೆಲ್ಲ ಕಷ್ಟ ಹೇಳ್ಕೊಡೋದು, ಎಲ್ರಿಗೂ ಇಂಡಿವಿಜುವಲ್ ಆಗಿ ಹೋಗ್ಬೇಕಲ್ವಾ ಅಂತ ಹೇಳ್ತಾರೆ. ಇನ್ನ ಮೋರ್ ದನ್ 200 ಇದ್ರ ಅನ್ಸತ್ತೆ ಅಲ್ಲಿ ಕ್ರೌಡ್ ನೋಡ್ತಾ ಇದ್ರೆ. ಹೇಗ್ ಮೇಂಟೈನ್ ಮಾಡಿದ್ರಿ ಗುರುಜಿ? ನಿಮ್ ವಾಯ್ಸ್ ಅಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಸ್ಟ್ರೈನ್ ಆಗಿದೆ ನಿಮ್ಗೆ ಅಂತ. ವಾಯ್ಸ್ ಸ್ಟ್ರೈನ್ ಆಗಿದೆ, ಬಟ್ ಪರವಾಗಿಲ್ಲ. ನನಗೆ ಅವ್ರು ಕಲಿಯೋದು ಇಂಪಾರ್ಟೆಂಟ್. ನನ್ನ ಸ್ಟ್ರೈನ್ ಹೋಗುತ್ತೆ, ಯಾಕಂದ್ರೆ ಕಲ್ತಿದ್ದಾರೆ, ಅವ್ರು ಕಲಿಬೇಕು, ಚೆನ್ನಾಗಿ ಕಲಿಬೇಕು. ಎಷ್ಟೊಂದ್ ಜನಕ್ಕೆ ಪ್ರಾಕ್ಟೀಸ್ ಮಾಡಲ್ಲ, ಅರ್ಥ ಆಗಲ್ಲ ಅನ್ಬಿಡ್ತಾರೆ ಸಡನ್ ಆಗಿ. ಪ್ರಾಕ್ಟೀಸ್ ಮಾಡಲ್ಲ, ಕೋಪ ಬರುತ್ತೆ, ಬೈತೀನಿ ಮತ್ತೆ ಅವ್ರನ್ನೇ ಕ್ಷಮೆ ಕೇಳ್ತೀನಿ, ಸಾರಿ ಕೇಳ್ತೀನಿ. ಕಲಿಯೋದು ನನ್ನ ಇದು. ಅವ್ರು ಕಲ್ತಾಗ ಏನಾಗುತ್ತೆ ಗೊತ್ತಾ, ಅದ್ಭುತವಾಗಿರ್ತಕ್ಕಂಥ ಇದು ಕಾಂಬಿನೇಷನ್ಸ್. ಇದು ಈ ತರ ಕಾಂಬಿನೇಷನ್ ಟಕ ಎಲ್ಲೂ ಸಿಗಲ್ಲ, ಬಹಳ ವಿರಳ. ಸರಳವಾಗಿದೆ, ವಿರಳ. ಸೊ ಆ ರೀತಿ ನೆಕ್ಸ್ಟ್ ಎಲ್ಲೆಲ್ಲಿ ಬರ್ತಾ ಇದೀನೋ ದಯವಿಟ್ಟು ಅಲ್ಲೆಲ್ಲ ಮಾಡಿ. ಯಾಕಂದ್ರೆ ಅಕ್ಟೋಬರ್ ಮತ್ತೆ ಕೇಳಿದ್ದಾರೆ, ನೀವು ಹೇಳ್ದಂಗೆ ಅಕ್ಟೋಬರ್ ತುಂಬಾ ಜನ ಆಲ್ರೆಡಿ ಒಂದು 34 ಜನ ಬುಕ್ ಮಾಡ್ಬಿಟ್ಟಿದ್ದಾರೆ ನೆಕ್ಸ್ಟ್ ಅಕ್ಟೋಬರ್ಗೆನೆ. ಮತ್ತೆ ಈ ಸತಿನೂ ಜಾಸ್ತಿ ಆಗುತ್ತೆ. ಈ ಸತಿ ಕಟ್ ಆಫ್ ಮಾಡ್ಬಿಡೋಣ ಅಲ್ಲಿಗೆ. ಲಾಸ್ಟ್ ಟೈಮೇ ಕಟ್ ಆಫ್ ಮಾಡಿದ್ದೆ ಅಕ್ಟೋಬರ್ 7ನೇ ತಾರೀಕು. ಮತ್ತೆ ಬಳ್ಳಾರಿಲಿ ತುಂಬಾ, ಮತ್ತೆ ಆಯಾ ಏರಿಯಾಗೆ ಬರ್ತಾ ಇದೀನಿ. ಸೊ ಎಲ್ಲೂ ಇಲ್ಲಿ ಬರ್ಬೇಕು ಅಂತೇನಿಲ್ಲ, ಎಲ್ಲ ಆಯಾ ಏರಿಯಾಗೆ ಬರ್ತಾ ಇದೀನಿ. ಮುಂದಿನ ದಿನಗಳಲ್ಲಿ ಸಣ್ಣ ಊರಲ್ಲಿ ಬುಧವಾರ ಗುರುವಾರ ಆ ರೀತಿ ಒಂದು ಪ್ಲಾನ್ ಮಾಡ್ಕೊಂಡಿದೀನಿ. ವೀಕ್ ಡೇಸ್ ಅಲ್ಲಿ ಮಾಡಿದೀನಿ. ಸಣ್ಣೂರಲ್ಲಿ ಶನಿವಾರ ಭಾನುವಾರ ಮಾಡಕ್ಕಾಗಲ್ಲ. ಯಾವ್ದಾದ್ರು ಸಣ್ಣ ಊರು ಯಾವ್ದಾದ್ರು ಇರುತ್ತೆ, ಬಾಗಲಕೋಟೆ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಸಣ್ಣ ಊರು ಹಾಸನ್ನು ಆತರ ಕಮ್ಮಿ ಸ್ವಲ್ಪ ಬರ್ತಕ್ಕಂಥ, ಬಟ್ ಇಂಟ್ರೆಸ್ಟ್ ಇದೆ ಬಟ್ ಬರಕ್ಕಾಗಲ್ಲ ಅನ್ನೋರ್ಗೆ ಬುಧವಾರ ಗುರುವಾರ ಒಂದು ಯಾವ್ದಾದ್ರು ಒಂದು ಊರನ್ನ ಆಯ್ಕೆ ಮಾಡ್ಕೊಂಡು ಮಾಡೋಣ ಅಂತ
ಐಡಿಯಾ ಮಾಡಿದೀನಿ. ಮತ್ತೆ PGD ಎಕ್ಸಾಮ್ ಇತ್ತು ನೆನೆ, ಅದ್ಭುತವಾಗಿತ್ತು, ತುಂಬಾ ಜನ ಬರೆದ್ರು. ನೆಕ್ಸ್ಟ್ ನಾನು ಬಿಜಾಪುರಲ್ಲಿ ಒಬ್ರು ಇದ್ದಾರೆ, ನಮ್ಮ ಸ್ಟೂಡೆಂಟ್ ಒಬ್ರು ಇದ್ದಾರೆ, ಅವರು ಕಂಡಕ್ಟ್ ಮಾಡ್ತಾರೆ. ಬಿಜಾಪುರ ಯಾರು ಇಂಟ್ರೆಸ್ಟ್ ಇದೆಯೋ 6ನೇ ತಾರೀಕಲ್ಲಿದೆ. ಮತ್ತೆ ಮೈಸೂರಲ್ಲಿ ಯಾರಿಗೆ ಮಾಡಕ್ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ಮೈಸೂರಲ್ಲಿ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ 170ರಿಂದ 190 ಜನ ಆಲ್ರೆಡಿ ನಮ್ಮ ನಕ್ಷತ್ರ ನಾಡಿ ಕಲ್ತಿದ್ದಾರೆ. ಇಲ್ಲಿ ಪಾಪ ಬೆಂಗಳೂರು ಬಂದು ಬರಕ್ ಆಗದೆ ಇರೋರು ಯಾರಾದ್ರೂ ಇಂಟ್ರೆಸ್ಟ್ ಇದೆ ನಮ್ಮ ಆಫೀಸ್ ಫೋನ್ ಮಾಡಿ ನಿಮ್ಗೆ ಒಂದು ನಿಗದಿತವಾಗಿರ್ತಕ್ಕಂಥ ಒಂದು ದಿವಸ ಹೇಳ್ತೀವಿ, ಅವತ್ತಿನ ದಿವಸ ಅಲ್ಲೂ PGD ಬರೀಬಹುದು. ಮಂಗಳೂರಲ್ಲೂ ಸಾಕಷ್ಟು ಈಗ ಒಂದು 200 ಜನ ನಕ್ಷತ್ರ ನಾಡಿ ಕಲ್ತಿದ್ದಾರೆ ಮಂಗಳೂರಲ್ಲೂ. ನೀವು ಯಾವ್ದೇ ಊರು ಕೇಳಿ ಎಲ್ಲ ಡಬಲ್ ಸೆಂಚುರಿ ಮೇಲೆ ಕಲ್ತಿದ್ದಾರೆ. ಇನ್ನೂ ಜನ ಕಲಿಯೋರು ಬಹಳಷ್ಟು ಜನ ಇದ್ದಾರೆ. ಅಲ್ಲೂ ಕೂಡ ಎಕ್ಸಾಮ್ ಮಾಡೋಣ ಅಂತ ಒಂದು ಆಲೋಚನೆಯಲ್ಲಿ ಇದ್ದೀನಿ. ಯಾರ್ಯಾರಿಗೆ ಎಲ್ಲೆಲ್ಲಿ ಏನಾದ್ರು ಎಕ್ಸಾಮ್ ಏನಾದ್ರು ಸ್ವಲ್ಪ ಇಷ್ಟು ನಿರ್ದಿಷ್ಟ ಜನ ಬಂದಿದ್ದಾರೆ ಅಂತಂದ್ರೆ ಖಂಡಿತ ಮಾಡ್ಬೋದು, ಅದ್ರಲ್ಲೇನು ಪ್ರಾಬ್ಲಮ್ ಏನಿಲ್ಲ. ಓಕೆ, ಇನ್ನು ಗುರುಜಿ ಪ್ರಾಕ್ಟೀಸ್ ಮಾಡಿದ್ರೆ, ಯಾಕಂದ್ರೆ 1 ವೀಕ್ ಕಂಪ್ಲೀಟ್ಲಿ ಅವ್ರಿಗೆ ಫ್ರೀ ಇತ್ತು, ಅದ್ರ ಜೊತೆ ಪ್ರೋಗ್ರಾಮ್ ಅಲ್ಲಿ ಕುತ್ಕೊಂಡು ಕ್ಯಾಲ್ಕುಲೇಟ್ ಅಂತೂ ಪಕ್ಕ ಮಾಡ್ತಾನೆ ಇರ್ತಾರೆ. ಸೊ ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರ ಸ್ಟೂಡೆಂಟ್ಸ್, ಇಲ್ಲ ಯಾರಾದ್ರೂ ಒಬ್ರು ಪ್ರಾಕ್ಟೀಸ್ ಮಾಡಿರ್ಲಿಲ್ಲ ಅಂತ ಬೇಜಾರು ಏನಾದ್ರು ಕೋಪ ಬಂತ ನಿಮ್ಗೆ? ಇರುತ್ತೆ, ಒಂದು 5% ಅವರು ಸ್ವಲ್ಪ ಅವ್ರಿಗೆ ಇರುತ್ತೆ, ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಒಂದು ಯಾವ್ದೇ ಸ್ಕೂಲ್ ತಗೊಳ್ಳಿ 100% ಫಸ್ಟ್ ರ್ಯಾಂಕ್ ತೆಗಿಯಕ್ಕಾಗಲ್ಲ. ಒಂದ್ 5 ಜನ ಸ್ವಲ್ಪ ಸ್ಲೋ ಸ್ಟೂಡೆಂಟ್ಸ್ ಇರ್ತಾರೆ, ಆತರ ಇದ್ದೇ ಇರುತ್ತೆ. ಕಲಿಯಕ್ ಆಸೆ ಪಟ್ಟು ಬಂದಿರ್ತಾರೆ, ಶ್ರಮ ಒಂದು ಪಡಲ್ಲ. ಕಲಿಯಕ್ ಆಸೆ, ಟಿವಿ ನೋಡಿ ನಾನು ಕಲ್ತ್ ಬಿಡ್ಬೇಕು ಅಂತ ಇರ್ತಾರೆ, ಸ್ವಲ್ಪ ಇನ್ವಾಲ್ವ್ ಆಗಲ್ಲ. ಇನ್ವಾಲ್ವ್ ಆದ್ರೆ ಇದೇನ್ ಅಂತ ಏನ್ ರಾಕೆಟ್ ಸೈನ್ಸ್ ಇಲ್ಲ, ರಾಕೆಟ್ ಸೈನ್ಸ್ ಇಲ್ವೇ ಇಲ್ಲ. ಮತ್ತೆ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗ್ಬೇಕು. ಆಮೇಲೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಒಂದವ್ರು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾನು ಇನ್ನೊಬ್ರು ಭವಿಷ್ಯ ಹೇಳ್ತೀನಲ್ಲ, ಆ ಕೆಪಾಸಿಟಿ ಬರೋ ತರ ಮಾಡ್ತಾ ಇದ್ರಲ್ಲ ಗುರುಗಳು, ಅಲ್ಲಿ ಸ್ವಲ್ಪ ಶ್ರದ್ಧೆ ಹಾಕೋಣ ಅನ್ನೋದೊಂದು ಮೈಂಡ್ ಅಲ್ಲಿ ಹಾಕೊಂಡ್ಬಿಟ್ರೆ ಕಲ್ತ್ ಬಿಡ್ತಾರಲ್ಲ. ಆಮೇಲೆ ಇದೇನ್ ಅಂತ ಏನ್ ಟಾಪಿಕ್ ಏನಿಲ್ಲ, ಎಲ್ಲ ಮೊಬೈಲ್ ಅಲ್ಲೇ ಬರುತ್ತೆ. ಬಟ್ ಆದ್ರೂ ಕೂಡ ನಾನು ಪ್ರಾಕ್ಟಿಕಲ್ಸ್ ಆಗಿ ಹೇಳ್ಕೊಡ್ತೀನಿ. ಜನ ಅನ್ಕೊಂಡಿದ್ರೆ ಬರೀ ಮೊಬೈಲ್ ಅಲ್ಲಿ ಹಾಕಿ, ನೋ, ಬರೆದು ಹಿಂಗೆ ಬರುತ್ತೆ, ಹಿಂಗ್ ಬರಿಬೇಕು. ಫಸ್ಟ್ ನಾನು ಮೊಬೈಲ್ ಏನು ತೋರ್ಸಲ್ಲ. ಫಸ್ಟ್ ನೀವು ಈ ತರ ಮಾಡಿ, ಲಗ್ನ ಹೆಂಗ್ ಬರುತ್ತೆ ಕ್ಯಾಲ್ಕುಲೇಷನ್ ಮಾಡಿಸ್ತೀನಿ, ದಶಾ ಹೇಗೆ, ಪೀರಿಯಡ್ ಕಂಟಿನ್ಯೂ ಅದ್ರ ಕ್ಯಾಲ್ಕುಲೇಷನ್ ಆಗುತ್ತೆ. ಎಲ್ಲಾನು ಕ್ಯಾಲ್ಕುಲೇಷನ್ ಮುಖಾಂತರನೇ ಹೋಗುತ್ತೆ. ಕ್ಯಾಲ್ಕುಲೇಷನ್ ಆದ ನಂತರ ಅವ್ರಿಗೆ ಮೊಬೈಲ್ ಅಲ್ಲಿ ಹಾಕೋದ್ ತೋರಿಸ್ತೀನಿ. ಪ್ರತಿಯೊಂದು ಲಗ್ನ ಹಾಕಿ ಈ ಗ್ರಹ ಯಾವ್ಯಾವ ಮನೆಗಳ ಅಧಿಪತಿ, ಯಾವ್ಯಾವ ಮನೆಗೆ ಲಾರ್ಡ್, 1ನೇ ಮನೆ ಯಾರ್ ಲಾರ್ಡ್, 2ನೇ ಮನೆ ಯಾರ್ ಲಾರ್ಡ್, ಈ ತರ ಪ್ರಾಕ್ಟೀಸ್ ಮಾಡಿ ಒಂದು 5 ಜಾತಕ ಬರೀತಾರೆ. ಯಂಗ್ಸ್ಟರ್ಸ್ ಮಾತ್ರ ಅದ್ಭುತ. ನನಗೊಂದು ಆಶ್ಚರ್ಯ ಏನು ಅಂದ್ರೆ, ಜ್ಯೋತಿಷದಲ್ಲಿ ಯಂಗ್ಸ್ಟರ್ಸ್ ಎಷ್ಟು ಜನ ಇದ್ರು, ಯಪ್ಪ 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 ಯಪ್ಪ, ಅವ್ರ ಸ್ಪೀಡ್ ನೋಡ್ಬೇಕು. ನನ್ನ ಸ್ಪೀಡ್ ಹಾಕಿ ಟಕ್ಕಂತ ಆಗತ್ತೆ ಆಗಲ್ಲ. ಪ್ರಶ್ನಾಶಾಸ್ತ್ರ ಅಂತೂ ಅದ್ಭುತವಾಗಿದೆ. ಪ್ರಶ್ನಾಶಾಸ್ತ್ರ ಅಂತಿದೆ, ಅದು ಯಾರು ಋಷಿಗಳು ಕಂಡಿಡಿದ್ರೆ ಗೊತ್ತಿಲ್ಲ ನಮ್ಗೆ. ಅದನ್ನ ಹಾಕಿದ್ರೆ ಆಗತ್ತೋ ಇಲ್ವೋ ಹೇಳ್ಬಿಡುತ್ತೆ. ನಾವು ಹೋಗೋಕಿನ ಮುಂಚೆ ನಾನು ಎಲ್ಲರಿಗೂ ಹೇಳಿದೀನಿ, ಹೋಗೋಕಿನ ಮುಂಚೆ ಇಲ್ಲಿ ಇರ್ತಕ್ಕಂಥ 200 ಜನತ್ತಲ್ಲ ಅಲ್ಲ, ಒಟ್ಟು ಎಲ್ಲಾ ನಕ್ಷತ್ರ ನಾಡಿ ಸ್ಟೂಡೆಂಟ್ಸ್ ಅವರ ಜೀವನನ ಸೇಫ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋಬಹುದು. ಏನಾರು ಆಗಕ್ಕಿಂತ ಮುಂಚೆ ಅಲ್ಲೊಂದು ಪ್ರಶ್ನಾಶಾಸ್ತ್ರ ಹಾಕೊಳ್ತಾರೆ. ಏನಾದ್ರು ಪ್ರಾಬ್ಲಮ್ ಆದ್ರೆ ಸ್ವಲ್ಪ ಬೆಟರ್ ದ್ಯಾನ್ ಕ್ಯೂರ್ ಅನ್ನಂಗೆ ಸ್ವಲ್ಪ ಪ್ರಿವೆನ್ಷನ್ ಮಾಡ್ಕೊಳ್ತಾರೆ. ಅಲ್ಪ ದುಡ್ಡಲ್ಲಿ ನಿಮ್ಮ ಜೀವನ ಪೂರ ಎಲ್ಲ ನಿಮ್ಮೊಬ್ಬರದೇ ಅಲ್ಲ, ನಿಮ್ಮ ಕುಟುಂಬದ್ದು. ಅದಕ್ಕೆ ಎಷ್ಟೊಂದು ಜನ ಇದ್ದಾರೆ. ಒಂದು 40 ಜನ ಟಿವಿಗೆ ಬಂದು ಮಾತಾಡಕ್ ಬರ್ದಿಟ್ಟಿದ್ದಾರೆ, ರೆಡಿ ಇದ್ದಾರೆ. 40 ಜನ ಸರ್, ಯಾವಾಗ ಬರ್ಲಿ. ಎಲ್ಲ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ಮತ್ತೆ ಸಾಫ್ಟ್ವೇರ್ ಇದ್ದಾರೆ, ಬಾಂಬೆಯಿಂದ ಬಂದಿದ್ದಾರೆ, ಬೇರೆ ಬೇರೆ ಊರ್ ಕಂಟ್ರೀಸ್ ಹೋಗೋರು ಇದ್ದಾರೆ, ವಿಭಿನ್ನವಾಗಿದ್ದಾರೆ. ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ರು, ಜ್ಯೋತಿಷ್ಯ ಅಂದ್ರೆ ಇವ್ರ ಹತ್ರ ಕಲಿಬೇಕು, ಜ್ಯೋತಿಷ್ಯ ಅಂದ್ರೆ ಇದು, ಬೇರೆ ಬೂಟಾಟಿಕೆ ಜ್ಯೋತಿಷ್ಯ ಅಲ್ಲ, ಸುಮ್ನೆ ಅದು ಇದು. ಸಾಮಾನ್ಯ ಜನಕ್ಕೆ ಇನ್ನೂ ನನ್ನ ಬಗ್ಗೆ ಅರ್ಥ ಆಗ್ತಾ ಇಲ್ಲ. ಸಾಮಾನ್ಯ ಜನರು ಇನ್ನೂ ವೇಷಭೂಷ ಹಾಕೊಳ್ಳೋರೇ ಅವರೇ ಜ್ಯೋತಿಷರು, ಇವರೆಲ್ಲ ಯಾರ ಸುಮ್ನೆ ಹೇಳ್ತಾ ಇದ್ದಾನೆ ಅಂತ. ಖಂಡಿತ ಹಿಂಗೆಲ್ಲ ಯಾರು ಅನ್ಕೊಂಡಿಲ್ಲ ಗುರುಜಿ. ಯಾಕಂದ್ರೆ ಕಾಲ್ಸ್ ಬರ್ತಾ ಇರೋದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಬೆಳಗ್ಗೆನು ಬಂದು ಶೋ ಮಾಡ್ತಿದ್ದೀರಾ, ನೀವು ನೈಟು ಶೋ ಮಾಡ್ತಾ ಇದ್ದೀರಾ. ಸೊ ಇದು ನಥಿಂಗ್ ಬಟ್ ಒಂದ್ ಸೋಷಿಯಲ್ ವರ್ಕ್ ತರ. ಒಂದ್ ಮಾತು ಏನಕ್ಕೆ ಇದನ್ನ ಹೇಳ್ದೆ ಅಂದ್ರೆ, ಅನೇಕರು ಪಾಪ ಬಡವರು ಇದಾರೆ, ಕೆಲಸದಲ್ಲಿದ್ದಾರೆ, ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಬಿಡ್ತಾರೆ. ನನ್ ಪ್ರೋಗ್ರಾಮ್ ನೋಡ್ತಾ ಇರ್ಬೋದು, ಬಿಟ್ಟಿರ್ಬೋದು, ಬೇರೆ ಅವ್ರೇನ್ ಮಾಡ್ತಾರೆ, ಎಲ್ಲೋ ಲಾಸ್ ಆದಾಗ ಎಲ್ಲೋ ಹೋಗ್ತಾರೆ, ಪೂಜೆ ಮಾಡಿಸ್ಬಿಡ್ತಾರೆ. ಲಾಸ್ ಆಗ್ತಾ ಇದೆ, ನನ್ ಗಂಡ ಎಲ್ಲೋ ಒಂದು ಗಾರ್ಮೆಂಟ್ಸ್ ಅಲ್ಲಿ ಇದ್ದ. ಇಂಥವ್ರು ಬಂದು ಸ್ವಲ್ಪ ಕಲ್ತ್ರೆ ಅರ್ಥ ಆಗ್ಬಿಡುತ್ತೆ, ನಾವು ಮಾಡ್ಬೇಕೋ ಬೇಡವೋ. ₹1,00,000 ₹2,00,000 ಸಾಲ ಮಾಡ್ಕೊಂಡ್ಬಿಡ್ತಾರೆ. ಮನೆ ಕಟ್ಟಬೇಕು, ಮನೆಗೆ ಇದೆಯೋ ಇಲ್ವೋ ಎಲ್ಲ ಒಡವೆ ಹಾಕ್ಬಿಡ್ತಾರೆ, ಗೊತ್ತಾಗಲ್ಲ. ಡೈರೆಕ್ಷನ್ ಇದೆ, ಇಲ್ಲಿ ಒಂದು ದಿಕ್ಕಿದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಸಾಮಾನ್ಯ ಜನ ಸ್ವಲ್ಪ ಇನ್ನೂ ಬರ್ದೇ ಇರೋದು ಸ್ವಲ್ಪ, ನಾನು ಅದನ್ನ ಒಂದು ಗಮನದಲ್ಲಿ ಇಟ್ಕೊಂಡಿದೀನಿ. ಸ್ವಲ್ಪ ಸಾಮಾನ್ಯ ಜನರು ಅಂದ್ರೆ ನಾರ್ಮಲ್ ಪೀಪಲ್, ಲೋವರ್ ಮಿಡಲ್ ಕ್ಲಾಸ್ ಅವ್ರು ಬಂದ್ರೆ, ಅವ್ರು ಬಹಳಷ್ಟು ಜನ ಸಾಲದಲ್ಲಿ ಏನಕ್ಕೆ ಸಿಗಾಕೊಂಡಿದ್ದಾರೆ, ಅಲ್ಲಿ ಇಲ್ಲಿ ಸಾಲ ಮಾಡ್ಬಿಡ್ತಾರೆ. ಒಂದು ಸಾಲ ಹೋಗಕ್ಕೆ ಇನ್ನೊಂದು ಸಾಲ ತಗೊಳ್ತಾರೆ. ಅವ್ರ ಜಾತಕದಲ್ಲಿ ಸಾಲ ತೀರ್ಸೋದೇ ಇಲ್ಲ ಅಂದ್ರೆ ಅವ್ರು ಅವಾಗ ಏನಾದ್ರು ಒಂದು ಇಲ್ಲ ಅಲ್ಲಿ ಸ್ಟಾಪ್ ಮಾಡೋಣ ಅಂತ ಇರ್ತಾರೆ. ಇದ್ರೆ ಒಂದು ತಗೊಳ್ತಾರೆ, ಇನ್ನೊಂದು ಮುಚ್ತಾರೆ, ಇನ್ನೊಂದು ತಗೊಳ್ತಾರೆ, ಇನ್ನೊಂದು ಮುಚ್ತಾರೆ, ಎಂಡೇ ಇಲ್ಲ. ಅವಾಗ ಓಡೋಗ್ತಾರೆ ಜ್ಯೋತಿಷ್ ಹತ್ರ. ಅಲ್ಲಿ ಅವ್ರು ಏನೋ ಒಂದು ಪೂಜೆ ಮಾಡ್ತಾರೆ, ಅಲ್ಲೊಂದು 20,000 40,000 ಖರ್ಚು ಮಾಡ್ತಾರೆ. ಆಮೇಲೆ ಜ್ಯೋತಿಷ್ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಹೌದು, ಖಂಡಿತ. ಇದು ಕಲಿಯೋದ್ರಿಂದ ಯಾರ ಹತ್ರ ಹೋಗ್ಬೇಕು, ನಮಗ್ ನಾವು ನೋಡ್ಕೊಂಡ್ಮೇಲೆ. ಅದಕ್ಕೆ ಹೇಳ್ತಾ ಇರೋದು, ಸಾಮಾನ್ಯ ಜನರು ಬನ್ನಿ, ನಾನು ಕರಿತಾ ಇರೋದು. ಎಜುಕೇಟೆಡ್, ವಿದ್ಯಾವಂತರು, ಇಂಜಿನಿಯರ್, ಡಾಕ್ಟರ್ ಅವ್ರು ಗೊತ್ತು, ಹುಷಾರಾಗಿರ್ತಾರೆ. ಇದನ್ನು ನೋಡ್ಕೊಂಡು ಇನ್ನೂ ಜಾಸ್ತಿ ಹುಷಾರಾಗ್ತಾರೆ. ಸಾಮಾನ್ಯ ಜನರು ಪಾಪ ಎಷ್ಟೊಂದು ಸುಟ್ಕೊಂಡ್ಬಿಡ್ತಾರೆ. ಒಂದು ಗಾಡಿ ಹಾಕ್ಬಿಡ್ತಾರೆ, ಒಂದು ಓಲಾ ಗೀಲೆಲ್ಲ ಹಾಕ್ಬಿಡ್ತಾರೆ, ಕೈ ಸುಟ್ಕೊಂಡ್ಬಿಡ್ತಾರೆ, ಕಟ್ಟಕ್ಕಾಗಲ್ಲ, ಓಡೋಗ್ಬಿಡ್ತಾರೆ ಊರಿಂದ. ಅದಿದೆಯೋ ಇಲ್ವೋ,
ಜಾತಕ ಇಲ್ದವ್ರ ಪರವಾಗಿಲ್ಲ, ಪ್ರಶ್ನಾಶಾಸ್ತ್ರ ಹಾಕಿ. ಅರ್ಥ ಆಯ್ತಾ ನಾ ಎಲ್ಲಿಗೆ ಹೇಳ್ತಾ ಇದೀನಿ ಅಂತ? ಖಂಡಿತ ಖಂಡಿತ ಆ ಗೊತ್ತಾಯ್ತು. ಸಾಮಾನ್ಯ ಜನರು ಇನ್ನೂ ಅರ್ಥ ಮಾಡ್ಕೊಳ್ತಲ್ಲ. ಇದು ಅಂತ ಏನ್ ಟಫ್ ಇಲ್ಲ. ಯಾರೋ ಹೇಳಿದ್ದಾರೆ ಜ್ಯೋತಿಷ ಟಫ್ ಅಂತ, ಅಂತ ಜನಕ್ಕೆ ನಾನು ಕಲ್ಸ್ಕೊಡ್ಬೇಕು ಅಂತ ಇಷ್ಟ. ಕಮ್ಮಿ ಇಟ್ಟಿದ್ದೀನಿ ಫೀಸು, ಏನು ಇಲ್ಲ. ಅದು 4 ದಿವಸದಲ್ಲಿ ಅವ್ರು ಬಹಳ ವಿಶೇಷವಾಗಿ ಕಲಿಬಹುದು. ಓಕೆ. ಈಗ್ಲೂ ಹೇಳ್ತಾ ಇದೀನಿ, ಇಂಥವ್ರು ಏನಾರು ಇದ್ರೆ ಮಾಡಕ್ಕಿಂತ ಮುಂಚೆ ಎಷ್ಟೊಂದ್ ಜನ ಬೆಟ್ಟಿಂಗ್ ಮಾಡ್ತಾರೆ ನೋಡಿದೀನಿಲ್ಲ. ಸಾಲ ಮಾಡ್ಕೊಂಡು ಬೆಟ್ಟಿಂಗ್ ಮಾಡ್ತಾರೆ, ಯಾವ್ಯಾವ ನಂಬರ್ ಯೂಸ್ ಮಾಡ್ಕೊಂಡು ನಾವು ಗೆಲ್ಲಕ್ಕೆ ಅಂತ ಹೋಗ್ತಾರೆ. ಸಿಕ್ಕಾಪಟ್ಟೆ ಸಾಲ ಮಾಡಿ ಮನೆ ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ. ಓಕೆ, ಖಂಡಿತ ಗುರುಜಿ ಇನ್ನಷ್ಟು ಮಾಹಿತಿ ಪಡ್ಕೊಂತೀನಿ. ಇನ್ನು ವೀಕ್ಷಕರೇ, ಗುರುಜಿ ಹೇಳ್ತಾ ಇದ್ರು ನಿಮ್ಮ ಜೀವನನ ರೂಪಿಸ್ಕೋಬೇಕು ಅಂದ್ರೆ ನಕ್ಷತ್ರ ನಾಡಿನ ಕಲಿಬೇಕು ಅಂತ. ಸೊ ಕ್ಲಾಸಸ್ ಎಲ್ಲೆಲ್ಲಿದೆ ಅಂತ ನಾನು ಅವಾಗ ಹೇಳ್ತಾ ಇರ್ತೀನಿ. ಬೆಂಗಳೂರವ್ರಿಗೆ ಒಂದು ವಿಶೇಷತೆ, ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಒಂದು FB ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಕಾರ್ಯಕ್ರಮದಲ್ಲೂ ಕೂಡ ಇನ್ನೊಂದ್ 2-3 ಸೀಟ್ ಆಗತ್ತಾ ಗುರುಜಿ ಅಂತ ಕೇಳಿದ್ರು ಕಳೆದ ವಾರ ಆಗಿದ್ದ ಕ್ಲಾಸಸ್ಗೆ. ಸೊ ಇನ್ನಷ್ಟು ತಡ ಮಾಡ್ಬಿಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾತ್ರನ ಒಂದು ಪುಟ್ಟ ವಿರಾಮದ ನಂತರ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ಜ್ಯೋತಿಷಿಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿದಿದೆ ನಮ್ಮ ನಕ್ಷತ್ರ ನಾಡಿನ ಕಲ್ತಿರೋರು ಅವರ ಅಭಿಪ್ರಾಯದ VT ರೆಡಿ ಇರುತ್ತೆ ಯಾವಾಗ್ಲೂ. ಆ VT ರೆಡಿ ಇದೆ, ನೋಡ್ಕೊಂಡ್ ಬನ್ನಿ. ನಮಸ್ಕಾರ, ನನ್ನ ಹೆಸರು ಬಸವರಾಜಯ್ಯ ಅಂತೇಳಿ. ನಾನು ಮೂಲತಃ ದಾವಣಗೆರೆಯವನು. ಈಗ ಚಿತ್ರದುರ್ಗದಲ್ಲಿ IT ಸೊಲ್ಯೂಷನ್ ಕಂಪ್ನಿ ನಡೆಸ್ತಾ ಇದ್ದೀವಿ. ಈ ನಕ್ಷತ್ರ ನಾಡಿ ಅನ್ನೋ ಒಂದು ಜ್ಯೋತಿರ್ವಿಜ್ಞಾನನ 4 ದಿನದಲ್ಲಿ ಕಲ್ತಿದ್ದೀವಿ. ಇದರಲ್ಲಿ ಏನಪ್ಪ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧದ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಹೊಂದಾಣಿಕೆ ಮಾಡಿ ಒಳ್ಳೆ ರೀತಿಯಿಂದ ಕಲಿಸ್ತಾ ಇರ್ತೀನಿ. ಅದ್ರ ಜೊತೆಗೆ ಇವರೊಂದು ಮಂತ್ರ ತಂತ್ರ ಯಂತ್ರ ಅನ್ನೋ ಒಂದು ಬುಕ್ಕಲ್ಲೂ ಕೂಡ ಇದರಲ್ಲಿ ಮಂತ್ರಗಳನ್ನ ಪಠನೆ ಮಾಡೋದು ಯಾವ ರೀತಿ, ಅದಕ್ಕೆ ಯಂತ್ರಗಳು, ಪರಿಹಾರಗಳು ಏನೇನಿದೆ ಅನ್ನೋದು ಕೂಡ ವಿವರವಾಗಿ ಕೊಟ್ಟಿದ್ದಾರೆ. ಇದು ಒಳ್ಳೆ ರೀತಿ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಪ್ಪ ಅಂತ. ನಾನು ಮೂಲತಃ ಜ್ಯೋತಿಷವನ್ನು ನೋಡ್ತಾ ಇದ್ದಿಲ್ಲ. ನಮ್ಮ ಅಕ್ಕರು ನಕ್ಷತ್ರ ನಾಡಿ ಬರ್ತಾ ಇದೆ ಕಸ್ತೂರಿ ಚಾನಲಲ್ಲಿ, ಚೆನ್ನಾಗಿ ಬರ್ತಾ ಇದೆ ಅಂದರು. ನಾನು 1-2 ದಿನ ಅಷ್ಟೇ ನೋಡಿದೆ. ಬಟ್ ಅಂಕಿಯಲ್ಲಿ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಏನು ಹೇಳ್ತಾರೆ ದಿನೇಶ್ ಸರ್ ಅಂತಂದೇಳಿ. ದಾವಣಗೆರೆಯಲ್ಲಿ ಕ್ಲಾಸ್ ಇದೆ ಅಂತಂದರು, ಕಲಿಯೋಕ್ಕೋಸ್ಕರ ಬಂದೆ. ಬಟ್ ಜ್ಯೋತಿಷ್ಯ ಅಂದರೆ ಏನಂತಂದೇಳಿ ನನಗೆ ಮುಂಚೆ ಗೊತ್ತಿದ್ದಿಲ್ಲ. ಇವಾಗ ನಮ್ಮ ದಶ ಮತ್ತು ಭುಕ್ತಿಗಳ ಮೇಲೆ ಏನೇನು ನಮ್ಮ ಭವಿಷ್ಯ ಮುಂದೆ ಏನೇನು ಮಾಡ್ಬೋದು ಅನ್ನೋದನ್ನು ನಾವು ಈ ನಕ್ಷತ್ರ ನಾಡಿಯಲ್ಲಿ ದಿನೇಶ್ ಸರ್ ಅವರು ನಮಗೆ ಎಲ್ಲರಿಗೂ ಕಲಿಸಿಕೊಟ್ಟಿದ್ದಾರೆ. ನೀವು ಸಹ ಬಂದು ಇದನ್ನು ಉಪಯೋಗ ಪಡಿಸಬಹುದು. ಮಂತ್ರ ಯಂತ್ರ ತಂತ್ರ ಅಂತಂದೇಳಿ ಇದು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಎಲ್ಲದರ ವಿವರಣೆ ಇದೆ ಮತ್ತು ಇದರ ಪರಿಹಾರವನ್ನು ಹೇಗೆ ಮಾಡಿಕೊಳ್ಳಬಹುದು ಅಂತಂದೇಳಿ ಈ ಪುಸ್ತಕದಲ್ಲಿ ಸವಿವರವಾಗಿ ತಿಳಿಸಿರುತ್ತಾರೆ. ತಾವು ಇದನ್ನು ಪುಸ್ತಕವನ್ನು ತೆಗೆದುಕೊಂಡು ತಮ್ಮ ಜೀವನದ ಬರ್ತಕ್ಕಂಥ ಕಷ್ಟಗಳನ್ನು ನಿವಾರಿಸಿಕೊಳ್ಳಬಹುದು ಎಂದು ಹೇಳುತ್ತೇನೆ. ವೀಕ್ಷಕರೇ, VT ನೋಡಿದ್ರಲ್ಲ, VT ಅಲ್ಲಿ ಒಬ್ರು IT ಕಂಪನಿ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರು. ಇನ್ನೊಬ್ರು ಬಂದು ನನಗೆ ನಾನು ನೋಡಿರ್ಲಿಲ್ಲ ಪ್ರೋಗ್ರಾಮು, ಬಟ್ ಅಕ್ಕ ಹೇಳಿದಕ್ಕೋಸ್ಕರ ನಾನು ಪ್ರೋಗ್ರಾಮ್ ನೋಡಿದೆ. ಬಟ್ ಅದಾದ್ಮೇಲೆ ಖಂಡಿತ ನಕ್ಷತ್ರ ನಾಡಿನ ಕಲಿಲೇಬೇಕು ಅನ್ನೋ ಒಲವು ಬಂತು ಅಂತ ಹೇಳ್ಬೋದು. ಸೊ ಹಾಗಾಗಿ ಈ VT ಏನಕ್ಕೆ ಮೇನ್ ಆಗಿ ತೋರಿಸ್ತೀವಿ ಅಂದ್ರೆ, ಖಂಡಿತ ಎಲ್ಲ ಒಂದ್ ಕಡೆ ಕೆಲವ್ರು ಅನ್ಕೊಂಡಿರ್ತಾರೆ, ಇನ್ನು ಸಾಕಷ್ಟು ನಾವು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ತೀವಿ, ತುಂಬಾ ದೊಡ್ಡ ವಿದ್ಯೆನೆ ಖಂಡಿತ. ಬಟ್ 4 ದಿನದಲ್ಲಿ ನಿಮ್ಮ ಜೀವನಕ್ಕೆ ಎಷ್ಟು ಸರಳವಾಗಿ ಆಗಬೇಕೋ ಅಷ್ಟು ಸರಳವಾಗಿ ಹೇಳ್ಕೊಡ್ತಾ ಇದ್ದಾರೆ ದಿನೇಶ್ ಗುರೂಜಿ ಅವರು. ಇನ್ನ ನೀವು ಕೂಡ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೋಬೇಕು ಆದಷ್ಟು ಬೇಗ. ಅಂದ್ರೆ ಆಗಸ್ಟ್ 5ನೇ ತಾರೀಕು ಮೈಸೂರಲ್ಲಿ ಕ್ಲಾಸಸ್ ಇದೆ, ಹುಬ್ಳಿಯಲ್ಲಿ 2ನೇ ತಾರೀಕು, 3ನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ ಇದೆ, ಅದೇ ಸೆಪ್ಟೆಂಬರ್ 16ನೇ ತಾರೀಕು ಬಳ್ಳಾರಿಯಲ್ಲಿ ಕೂಡ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಬೆಂಗಳೂರವ್ರಿಗೆ ಅಕ್ಟೋಬರ್ 7ನೇ ತಾರೀಕು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದಾರೆ ನಮ್ ಜೊತೆ. ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಲಿಖಿತ್ ಅಂತ ತುರುವೇಕೆರೆಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿಪ್ಪ. 23 23 9 9 94. 1994. ಹಾ, ಹುಟ್ಟಿದ ಸಮಯ 9:30 ಬೆಳಿಗ್ಗೆ. ಬೆಳಗ್ಗೆ 9:30ನಾ? ಹಾ, ಹುಟ್ಟಿದ ಜಾಗ? ತುರುವೇಕೆರೆ. ಸರಿ, ತುರುವೇಕೆರೆ. ಓಕೆ. ಗುರುಜಿ ಹತ್ರ ಮಾತಾಡಿಪ್ಪ. ಸರ್ ನಮಸ್ಕಾರ. ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಪ್ರಸ್ತುತ ನಿಮಗೆ ಸೂರ್ಯದಶೆ ನಡೀತಾ ಇದೆ. ಸೂರ್ಯದಶೆಯಲ್ಲಿ 2018ಕ್ಕೆ ಶನಿ ಇರುತ್ತೆ. ಸೂರ್ಯ ಮತ್ತೆ ಶನಿ ಹೇಗಿದೆ? ಸೂರ್ಯ 11 ಮತ್ತೆ ಶನಿ 4-5. ಏನು ವಿಚಾರ ಕೇಳಬೇಕಾಯ್ತು? ಸ್ವಲ್ಪ ಗುರುನ ಚೆನ್ನಾಗಿದೆ, ಲಾಸ್ ಆಗಿದೆ, ಹೇಳಿ. ಇದು ಕೆಲಸದ ಬಗ್ಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ? ಗೌರ್ಮೆಂಟ್ ಜಾಬ್ ಖಂಡಿತ ಆಗುತ್ತೆ ಸರ್. ಯಾಕಂದ್ರೆ ಸೂರ್ಯನಲ್ಲಿ 11 ಬರ್ತಾ ಇದೆ. ಬಟ್ ಬರ್ತಕ್ಕಂಥ ಭುಕ್ತಿ ಸ್ವಲ್ಪ ಸ್ಟ್ರಾಂಗ್ ಇಲ್ಲ. ಮುಂದಿನ ವರ್ಷ 18 ಆಗಸ್ಟ್ ಒಳಗಡೆ ಖಂಡಿತ ಆಗುತ್ತೆ. ಯಾಕಂದ್ರೆ ಗೌರ್ಮೆಂಟ್ ಜಾಬ್ಗೆ 10-11 ಬರಬೇಕು. ಸೂರ್ಯನಲ್ಲಿ 11 ಇದೆ. ಮಾಡಿ ಖಂಡಿತ ಜಯ ಗಳಿಸ್ತೀರಾ.
ಶನಿಲಿ ಸ್ವಲ್ಪ ಹಿಂದೆ ಹೊಡಿತಾ ಇದೆ, ಯಾಕಂದ್ರೆ 6, 8, 12 ಕಾಂಬಿನೇಷನ್ ಭುಕ್ತಿಗಳು ಬಹಳ ಇಂಪಾರ್ಟೆಂಟ್, ದಶಾನು ಇಂಪಾರ್ಟೆಂಟ್. ಇವೆರಡು ನೋಡ್ಕೊಂಡ್ಬಿಟ್ರೆ ಸ್ವಲ್ಪ ಪಾಸ್ ಆಗ್ಬಿಡುತ್ತೆ. ಶನಿಯ ಆರಾಧನೆ ಮಾಡಿ, ಇಲ್ಲ ಅಂದ್ರೆ ಶನಿವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸಾಧ್ಯವಾದಷ್ಟು ಕರಿ ಎಳ್ಳನ್ನು ಬಡವರಿಗೆ ದಾನ ಮಾಡಿ. ಸಾಧ್ಯವಾದ್ರೆ ಒಂದು 400 ಗ್ರಾಮ್ ಹಂಗೆ ಒಂದು 8 ಜನ ಬಡವರಿಗೆ ಯಾವಾಗುತ್ತೋ ಶನಿವಾರದೊತ್ತು ದಾನ ಮಾಡಿ, ಒಳ್ಳೇದಾಗುತ್ತೆ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ, ಇನ್ನ ವೀಕ್ಷಕರು ನೀವು ಸಾಕಷ್ಟು ಬಾರಿ ವಿಟಿಯಲ್ಲಿ ಕೂಡ ನೋಡ್ತಾ ಇದ್ದೀರಾ, ನಾನು ಕೂಡ ಹೇಳ್ತಾ ಇರ್ತೀನಿ, ಮಂತ್ರ ಯಂತ್ರ ತಂತ್ರ ಬುಕ್ ನ ಇಟ್ಟು ನೀವು ಕೂಡ ನಿಮ್ಮ ಮನೇಲಿ ಇಟ್ಕೊಂಡ್ರೆ ಏನು ಒಂದು ಪ್ರಾಬ್ಲಮ್ ಇರುತ್ತೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಇದೆ ಆ ಬುಕ್ ಅಲ್ಲಿ. ಮಂತ್ರದಲ್ಲಿ ಜಪಿಸ್ತೀರಾ, ಮಂತ್ರದಲ್ಲಿ ಆಗಿಲ್ಲ ಅಂದ್ರೆ ಯಂತ್ರದಲ್ಲಿ ಆಗಿಲ್ಲ ಅಂದ್ರೆ ತಂತ್ರ. ಸೊ ಈ ಒಂದು ಬುಕ್ ತರಿಸ್ಕೋಬೇಕು ಅಂದ್ರೆ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಬೋದು. ಇನ್ನ ಎಲ್ಲಾ ತರದ ಸಮಸ್ಯೆಗೂ ಒಂದು ಪರಿಹಾರ ಅಂದ್ರೆ ನಮ್ಮ ಕೈಲಾಶ್ ಯಂತ್ರ. ಆ ಒಂದು ಯಂತ್ರನ ತರಿಸ್ಕೋಬೇಕಂದ್ರೂ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಬೋದು ಅಂತ ಹೇಳ್ತಾ, ಇನ್ನ ಗುರುಜಿ ಮಿಡ್ಲ್ ಕ್ಲಾಸ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ಅದ್ರ ಮಧ್ಯದಲ್ಲಿ ನೀವು ಹೇಳ್ತಾ ಇದ್ರಿ ಸಾಲಗಳು ಜಾಸ್ತಿ ಮಾಡ್ಕೊಂತಾರೆ ಅಂತ. ಈ ಸಾಲ ಕಡಿಮೆ ಮಾಡ್ಕೊಂಡಿರೋರ್ಗೆ ಕಡಿಮೆ ಆಗಕ್ಕೆ, ಇಲ್ಲ ಸಾಲ ಮಾಡ್ಕೊಳ್ಳೇಬಾರ್ದು ಅನ್ನೋದಕ್ಕೆ ಏನಾದ್ರೂ ಒಂದು ಮಂತ್ರ ಇದೆಯಾ ಗುರುಜಿ? ಯಾಕಂದ್ರೆ ಇದು ಬರೀ ಮಿಡಲ್ ಕ್ಲಾಸ್ ಅವರು ಅಂತಾನೆ ಅಲ್ಲ, ಎಂತ ಬಿಸ್ನೆಸ್ ಪರ್ಸನ್ ಆದ್ರೂ ಒಂದ್ ದಿನಕ್ಕಾದ್ರೂ ಅವ್ರು ಏನೋ ಒಂದು ಎಲ್ಲೋ ಪ್ರಾಬ್ಲಮ್ ಆಗಿರತ್ತೆ, ಫಿನಾನ್ಷಿಯಲಿ ಪ್ರಾಬ್ಲಮ್ ಆದಾಗ ಒಂದು ಅವರು ಸಾಲ ಅಂತ ತಗೊಳಲ್ಲ, ಫಿನಾನ್ಷಿಯಲ್ ಮ್ಯೂಚುವಲ್ ಫಂಡ್ಸ್ ಅಂತ ಏನೋ ಪ್ಲಾನ್ ಮಾಡ್ತಾರೆ. ಬಟ್ ಈ ಸಾಲಕ್ಕೆ ಏನಾದ್ರೂ ನಮ್ಮ ನಕ್ಷತ್ರ ನಾಡಿಲಿ ಸಾಲ ಬರ್ತಕ್ಕಂಥ ಸಮಯ 12 ಬಂದಾಗ ಸಾಲ ಜಾಸ್ತಿ ಮಾಡ್ತಾರೆ, ಮತ್ತೆ 11 ಬಂದಾಗ ಸ್ವಲ್ಪ ಅವ್ರಿಗೆ ರಿಲೀಫ್ ಸಿಗುತ್ತೆ. ಆ ಕಾಂಬಿನೇಷನ್ ನೋಡ್ಕೊಂಡ್ಬಿಡ್ಬೋದು ಯಾವಾಗ ಆಗುತ್ತೆ ಅಂತ. ಜನರಲಿ ಋಷಿಮುನಿಗಳು ಅನೇಕ ತಂತ್ರಗಳು ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಬರೀ ಊಟಕ್ಕೆ ಬಟ್ಟೆಗೆ ಮಾತ್ರ ಸಾಲ ಮಾಡೋರು ಈಗ ಎಕ್ಸ್ಟ್ರಾ ಊಟ ಎಕ್ಸ್ಟ್ರಾ ಬಟ್ಟೆಗೆ ಸಾಲ ಮಾಡ್ತಾ ಇದ್ದಾರೆ, ಇನ್ನೇನಕ್ಕೂ ಅಲ್ಲ. ಎಕ್ಸ್ಟ್ರಾ ಯಾರಿಗೂ ಸಾಲ ಏನಕ್ಕಪ್ಪ ಮಾಡ್ಕೊಂಡೆ ಅಂದ್ರೆ ಹೊಟ್ಟೆಗಿರ್ಲಿಲ್ಲ ಸರ್ ಅದಕ್ಕೆ ಸಾಲ ಮಾಡಿದವ್ರು ಯಾರು ಇಲ್ಲ, ಬಟ್ಟೆ ಇರಲಿಲ್ಲ ಸರ್ ಅದಕ್ಕೆ ಸಾಲ ಮಾಡಿದೆ ಅನ್ನೋರು ಯಾರು ಇಲ್ಲ. ಎಲ್ಲ ಎಕ್ಸ್ಟ್ರಾ. ನಮ್ ಗಂಡ ಅದು ಮನೆ ಮಾಡ್ತಾ ಇಲ್ಲ, ಅಥವಾ ನಮ್ ಗಂಡಂದು ಬರ್ತಾ ಇರ್ತಕ್ಕಂಥ ಸಂಬಳ ಸರಿ ಇಲ್ಲ, ಅಥವಾ ಕುಡಿತಾರೆ, ಬೇರೆ ಏನೇನಕ್ಕೂ ಬೇಕು, ಎಲ್ಲರಿಗೂ ಆಸೆ ಎಲ್ಲ ಚೆನ್ನಾಗಿ ಓದ್ಬೇಕು, ಎಲ್ಲ ಮಾಡ್ಬೇಕು, ಅಲ್ಲಿ ಇಲ್ಲಿ ಮಾಡಿ ಲೇಡೀಸ್ ಅವ್ರು ಮ್ಯಾನೇಜ್ ಮಾಡಕ್ ಹೋಗ್ಬಿಡ್ತಾರೆ. ಮ್ಯಾನೇಜ್ ಮಾಡ್ಬೇಕಾದ್ರೆ ಎಲ್ಲ ಸಾಲ. ಈ ಸಾಲ ಅನ್ನೋದಿದೆಯಲ್ಲ ಬಹಳ ವರ್ಸ್ಟ್ ಅಂದ್ರೆ ಅದು ಹೇಳಕ್ ಇಷ್ಟ ಇಲ್ಲ. ಯಾಕಂದ್ರೆ ಕೆಲವರು ನಾವೆಲ್ಲ ಹಿಂದೂಗಳು, ಒಂದು ಕುಟುಂಬ, ಅವರು ಒಂದು ರಿಲಿಜನ್ ಅಲ್ಲ, ನಾವೆಲ್ಲ ಒಂದು ಮನುಷ್ಯರು. ಎಷ್ಟು ಬಡ್ಡಿ ತಿಂತಾರೆ ಅಂತಂದ್ರೆ ಅದೇನು ಅವ್ರಿಗೆ ಒಂದ್ ಸ್ವಲ್ಪನೂ ಒಂದು ಮಾನವೀಯತೆ ಬರೋದೇ ಇಲ್ವಾ? ಆಯ್ತು 4 ವರ್ಷ ಬಡ್ಡಿ ತಿಂದೆ, ಫಸ್ಟ್ 1 ದಿವಸದಲ್ಲೇ ಅಸಲ್ ತೀರೋಯ್ತು, 3 ವರ್ಷ ತಿಂದಿದ್ದೀನಿ, ಅವ್ರ ಕೈಲಿ ಆಗ್ತಾ ಇಲ್ಲ, ಹೋಗಮ್ಮ ಇವತ್ತಿಂದ ಅಸಲ್ ಕಟ್ಬಿಡಮ್ಮ ಸಾಕು ಅನ್ನೋದು ಒಂದು ಅಭಿಪ್ರಾಯ ಬರಲ್ವಾ ನಿಮ್ಗೆಲ್ಲ? ಬಡ್ಡಿ ತಿನ್ನೋರ್ಗೆ ಎಷ್ಟು ಜನ ಓಡೋಗ್ತಾರೆ, ಎಷ್ಟು ಜನ ಸೂಸೈಡ್ ಮಾಡ್ಕೊಳ್ತಾರೆ. ತಗೊಳ್ಳೋದು 1 ಲಕ್ಷ 2 ಲಕ್ಷ ತಗೊಂಡ್ಬಿಡ್ತಾರೆ, ಆ ಬಡ್ಡಿ ನೋಡ್ರೆ 15 ಲಕ್ಷ 20 ಲಕ್ಷ ಆಗ್ಬಿಟ್ಟಿರುತ್ತೆ. ಅದು ಎಲ್ಲಿಗೆ ಹೋಗಿರುತ್ತೆ ಗೊತ್ತಿರಲ್ಲ. ಇರ್ಲಿ, ಬಡ್ಡಿ ವ್ಯವಹಾರ ಮಾಡೋರು ಯಾರಿಗೋ ಒಂದು ಸಮಯಕ್ಕೆ ಆಗಿರ್ತೀರಾ, ಒಳ್ಳೇದೆ, ಖುಷಿ. ಅದಕ್ಕೊಂದು ಏನೋ ಒಂದು ಕಷ್ಟದಲ್ಲಿ ನೀವು ಕೊಟ್ಟಿರ್ತೀರಾ, ಒಳ್ಳೇದೆ, ಅದಕ್ಕೆ ಏನೋ ಒಂದು ಎರಡನೇ ದೂಸರ ಮಾತಿಲ್ಲ. ಅದಕ್ಕೆ ಬಡ್ಡಿನೂ ತಗೊಂಡಿರ್ತೀರಾ. ಅದೆಲ್ಲೋ ಒಬ್ಬ ಮನುಷ್ಯನ ಕೈಯಲ್ಲಿ ಮೀರೋಗಿದೆ ಅಂದಾಗ ನೀವು ಮನುಷ್ಯರಾಗಿ ನೀವು ಏನು ಹೊತ್ಕೊಂಡೋಗಲ್ಲ. ಎಷ್ಟು ಬಡ್ಡಿ ಇಟ್ಕೊಂಡ್ರು ಕೊನೆಗೆ ನಿಮ್ಮ ಮಕ್ಕಳು ಎಲ್ಲೋ ಒಂದ್ ಕಡೆ ಎಡವು ಬಿಡ್ತಾರೆ. ಹುಷಾರಾಗಿರಿ. ಟೈಮ್ ಏನ್ ಗೊತ್ತಾ, ಮೇಲಿರೋನ್ ಕೆಳಗ್ ತರುತ್ತೆ, ಕೆಳಗಿರೋನ್ ಮೇಲ್ ತರುತ್ತೆ. ನಿಮ್ಮ ಮಕ್ಕಳು ಚೆನ್ನಾಗಿರ್ಲಿ. ಬಡ್ಡಿ ತಿನ್ನೋರು ಬಹಳ ಕೇರ್ಫುಲ್ ಆಗಿರಿ. ಬಡ್ಡಿ ದುಡ್ಡು ಒಳ್ಳೇದಲ್ಲ. 100% ಶನಿ ಮತ್ತೆ ರಾಹುವಿನ ಕಾಂಬಿನೇಷನ್. ಅದು ನಿಮ್ಮ ವಂಶನೂ ಒಂದೊಂದ್ಸತಿ ಬ್ರೇಕ್ ಮಾಡ್ಬಿಡುತ್ತೆ. ಕೇರ್ಫುಲ್ ಆಗಿರಿ. ನಾಳೆ ಸಂಚಿಕೆಯಲ್ಲಿ ಈ ಸಾಲದ ವಿಚಾರಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಕ್ಕೆ ಒಂದು ಸಣ್ಣ ತಂತ್ರ ಕೊಡ್ತೀನಿ. ಸಾಲ ಪೂರೈಸ ಮಾಡಕ್ಕಾಗಲ್ಲ, ಯಾಕಂದ್ರೆ ನಿಮ್ಮ ಹಣೆ ಬರದಲ್ಲಿ ಹೊಂದಿರಬೇಕು. ಬಡ್ಡಿ ವ್ಯವಹಾರದವರು ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ, ಬಡ್ಡಿ ತಿನ್ನಿ, ಹಾಳಾಗಿ ಮನೆ ಬಿಟ್ಟು ಓಡೋಗಿ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ಅಷ್ಟವರೆಗೂ ಬಡ್ಡಿ ತಿನ್ಬೇಡಿ. ಯಾಕಂದ್ರೆ ತುಂಬಾ ಜನ ನನ್ನ ಹತ್ರ ಬಂದು ನೋಡಿರ್ತಾರೆ, 4 ವರ್ಷ 5 ವರ್ಷ ಆಗಿರುತ್ತೆ, ಎಷ್ಟೊಂದು ತಿನ್ಬಿಟ್ಟಿರುತ್ತೆ ಬಡ್ಡಿ. ಆ ಅಸಲಿಗೆ ಒಂದು 3 ಟೈಮ್ಸ್ ಆಗ್ಬಿಟ್ಟಿರುತ್ತೆ. ಸಾಕು, ಇನ್ನೆಷ್ಟು ಬೇಕು? ಒಂದೊಂದೇ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಗೂ ಎಲ್ಲೋ ಒಂದು ಕಡೆ ಭಗವಂತ ನೀನು ಮಾಡಿರ್ತಕ್ಕಂಥ ಒಂದು ಪುಣ್ಯ ಏರ್ಪಾಟಾಗುತ್ತೆ. ದಯವಿಟ್ಟು ಮಾಡಿ. ಗುರುಜಿನ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿ ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಅಂತ ಹೇಳ್ತಾ, ಸದಾ ಮನರಂಜನೆಗಾಗಿ ಯಾವಾಗ್ಲೂ ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.